ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಹೃದಯಪೂರ್ವಕವಾಗಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ, ಕ್ಷೇಮವಾಗಿದ್ದೀರಾ ಅಲ್ವಾ? ಕರ್ತನು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಬೇಕೆಂಬುದಾಗಿ ಅನುದಿನವೂ ಕೂಡ ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ವಾಕ್ಯದಲ್ಲಿ ಹೇಳುತ್ತದೆ, ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ಆತನ ಮಾರ್ಗದಲ್ಲಿ ನಡೆಯುವವರು ಧನ್ಯರು ಎಂಬುದಾಗಿ. ಈ ದಿನ ಅನೇಕರಿಗೆ ದೇವರಂದರೆ ಭಕ್ತಿ ಇದೆ, ಆದರೆ ಭಯ ಇಲ್ಲ. ಆದ್ದರಿಂದಲೇ ಇಷ್ಟಾನುಸಾರವಾಗಿ ಅನೇಕರು ಜೀವಿಸುತ್ತಾ ಇದ್ದಾರೆ. ಯಾರು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುತ್ತಾರೋ ಅವರು ಧನ್ಯರು. ಧನ್ಯರು ಅಂದರೆ ಕೇವಲ ಆಶೀರ್ವದಿಸಲ್ಪಟ್ಟವರು ಮಾತ್ರವಲ್ಲದೆ ಸಂಪೂರ್ಣವಾಗಿ ಆನಂದಿಸುವವರು ಎಂಬುದಾಗಿ ಕೂಡ ಅರ್ಥ ಇದೆ. ಅಂತಹ ಆನಂದ, ಸಂತೋಷವನ್ನು ನೀವೆಲ್ಲರೂ ಕೂಡ ಹೊಂದಬೇಕೆನ್ನುವುದೇ ದೇವ ಸೇವಕರಾಗಿ ನಮ್ಮ ಅಭಿಲಾಷೆ. ಪ್ರತಿದಿನವೂ ಕೂಡ ಒಂದು ದಿವ್ಯ ವಾಗ್ದಾನವನ್ನು ಬೈಬಲ್ನಿಂದ ನಾವು ಧ್ಯಾನಿಸುತ್ತಾ ಇದ್ದೇವೆ. ಆ ರೀತಿ ಮಾಡುವುದರಿಂದ ದೇವರ ವಾಕ್ಯವನ್ನು ನಾವು ಕಲಿತುಕೊಳ್ಳುತ್ತಾ ಇದ್ದೇವೆ. ವಾಕ್ಯದ ಪ್ರಕಾರವಾಗಿ ಜೀವಿಸುವುದಕ್ಕೆ ದೇವರು ಅವಕಾಶ ಕೊಡುತ್ತಿದ್ದಾರೆ. ವಾಗ್ದಾನವೇ ನಮ್ಮ ಬಲ. ಶ್ರಮೆ ಬಂದಾಗ, ಕಷ್ಟ ಬಂದಾಗ, ಇಕ್ಕಟ್ಟು ಬಂದಾಗ ದೇವರ ವಾಗ್ದಾನವನ್ನು ಸ್ಮರಿಸುವಾಗ ದೊಡ್ಡ ಧೈರ್ಯವನ್ನು, ಆಶೀರ್ವಾದವನ್ನು ಹೊಂದುತ್ತೇವೆ. ಈ ದಿನ ದೇವರ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಪರಿಶುದ್ಧ ಸತ್ಯವೇದವಿದ್ದರೆ ತೆಗೆಯಿರಿ. ಕೀರ್ತನೆಗಳು 30ನೇ ಅಧ್ಯಾಯ 7ನೇ ವಾಕ್ಯ. ಸ್ಯಾಮ್ 30:7. ಯೆಹೋವನೇ, ಕೃಪೆ ಮಾಡಿ ನಾನಿರುವ ಬೆಟ್ಟಕ್ಕೆ ಸ್ಥಿರವಾದ ಬಲವನ್ನು ಅನುಗ್ರಹಿಸಿದ್ದೀಯಲ್ಲ. ಆದರೂ ನೀನು ನಿನ್ನ ಮುಖವನ್ನು ಮರೆಮಾಡಿಕೊಂಡಾಗ ನಾನು ಕಳವಳಗೊಂಡು. ದಾವೀದನ ಮೂಲಕವಾಗಿ ಬರೆಯಲ್ಪಟ್ಟಂತಹ ಈ ಕೀರ್ತನೆಯಲ್ಲಿ ಅನೇಕ ಶ್ರೇಷ್ಠವಾದಂಥ ಅಂಶಗಳು ಅಡಕವಾಗಿದೆ. ಯೆಹೋವನೇ, ಕೃಪೆ ಮಾಡಿ ನಾನಿರುವ ಬೆಟ್ಟಕ್ಕೆ ಸ್ಥಿರವಾದ ಬಲವನ್ನು ಅನುಗ್ರಹಿಸಿದ್ದೀಯಲ್ಲ. ಯಾವ ಬೆಟ್ಟದ ಕುರಿತಾಗಿ ಭಕ್ತನು ಮಾತನಾಡುತ್ತಾ ಇದ್ದಾನೆ? ಆತನ ಹೆಸರಿನ ಮೇಲೆ ಯಾವುದಾದ್ರೂ ಬೆಟ್ಟ ಇದೆಯಾ? ಆತನಿಗೆ ಸಂಬಂಧಪಟ್ಟಂತಹ ಭೂಮಿಗಳಲ್ಲಿ ಯಾವುದಾದ್ರೂ ಬೆಟ್ಟವು ಅದರಲ್ಲಿ ಇದೆಯಾ? ಅದನ್ನ ದೇವರು ಸ್ಥಿರಪಡಿಸಿದ್ದು ಯಾವುದರ ಕುರಿತಾಗಿ ಮಾತನಾಡುತ್ತಾ ಇದ್ದಾನೆ ಅಂದರೆ, ಇಲ್ಲಿ ಬೆಟ್ಟ ಅಂದರೆ ತನ್ನ ಜೀವಿತ. ನನ್ನ ಜೀವಿತವನ್ನು ನೀನು ಸ್ಥಿರಪಡಿಸಿದ ಹಾಗೆ ಇನ್ಯಾರು ಕೂಡ ಸ್ಥಿರಪಡಿಸಿಲ್ಲ ದೇವರೇ. ಈ ದಿನ ನೀನು ಆರಾಧಿಸುವಂತಹ ದೇವರು ಎಷ್ಟು ಉನ್ನತನು ಅಂದರೆ, ನೀನು ಘನಪಡಿಸುತ್ತಾ ಇರುವಂತಹ ದೇವರು ಎಷ್ಟು ಉನ್ನತನು ಅಂದರೆ, ನೀನು ಕೀರ್ತಿಸುತ್ತಾ ಇರುವಂತಹ ದೇವರು ಎಷ್ಟು ಪ್ರಭಾವವುಳ್ಳ ದೇವರು ಅಂದರೆ, ಆತನು ನಿನ್ನನ್ನು ಸ್ಥಿರಪಡಿಸುವಂತಹ ದೇವರು. ಅನೇಕರು ಹೇಳುತ್ತಾ ಇರುತ್ತಾರೆ, ನಿಮ್ಮ ಮಗ ಸ್ಥಿರವಾಗಿದ್ದಾನರಿ. ಅಂದರೆ ಅವರು ಆ ಪ್ರಶ್ನೆಯನ್ನು ಕೇಳುವುದರಲ್ಲಿ ಅವರ ಆಲೋಚನೆ ಏನೆಂದರೆ, ಯಾವುದಾದ್ರೂ ಉದ್ಯೋಗ ಬಂದಿದ್ಯಾ, ಹಣ ಸಂಪಾದಿಸುತ್ತಾ ಇದ್ದಾನಾ ಎಂದು. ಸ್ಥಿರತೆ ಅಂದರೆ ಅದನ್ನು ಅಂದುಕೊಳ್ಳುತ್ತಾರೆ ಅನೇಕರು. ನಿಮ್ಮ ಮಗ ಸ್ಥಿರವಾಗಿದ್ದಾನಾ, ನಿಮ್ಮ ಮಗಳು ಸ್ಥಿರವಾಗಿದ್ದಾಳಾ, ಅಮೆರಿಕದಲ್ಲಿ ಸ್ಥಿರವಾಗಿದ್ದಾಳಾ, ಇಂಗ್ಲೆಂಡಲ್ಲಿ ಸ್ಥಿರವಾಗಿದ್ದಾಳ ಎಂಬುದಾಗಿ ಅನೇಕರು ಕೇಳುತ್ತಾರೆ. ಆ ರೀತಿಯಾಗಿ ಅವರು ಕೇಳುವುದರ ಉದ್ದೇಶ ಏನೆಂದರೆ ಕಂಫರ್ಟಬಲ್ ಲೈಫ್, ಒಂದು ಒಳ್ಳೆಯ ಇನ್ಕಮ್ಮು, ಆನಂತರವಾಗಿ ಒಂದು ಕುಟುಂಬ, ಒಂದು ಮನೆ, ಒಂದು ಕಾರಿದ್ದರೆ ಬಹಳ ಚೆನ್ನಾಗಿ ಸ್ಥಿರವಾಗಿದ್ದಾರೆ ಎಂದು ಹೇಳುತ್ತಾರೆ ಅನೇಕರು. ಆದರೆ ದೇವರ ವಾಕ್ಯವು ಮಾತನಾಡುತ್ತಿರುವಂತಹ ಸ್ಥಿರತೆ ಏನೆಂದರೆ ಜೀವಿತಕ್ಕೆ ಸಂಬಂಧಪಟ್ಟಂತಹ ಸ್ಥಿರತೆ. ಅನೇಕ ಸಾರಿ ನಮ್ಮಲ್ಲಿ ಅಸ್ಥಿರವಾದ ಆಲೋಚನೆಯೂ ಇರುತ್ತದೆ. ಅಸ್ಥಿರವಾದ ಕೆಲಸವನ್ನು ನಾವು ಮಾಡುತ್ತೇವೆ. ಅಸ್ಥಿರವಾದ ಆಲೋಚನೆ ಇರುತ್ತದೆ. ನಮ್ಮ ತೀರ್ಮಾನ ಅಸ್ಥಿರವಾಗಿ ಇರುತ್ತದೆ. ಈ ದಿನ ಒಂದು ಮಾತು, ನಾಳೆ ಒಂದು ಮಾತು, ಈ ದಿನ ಒಂದು ತೀರ್ಮಾನ, ನಾಳೆ ಒಂದು ತೀರ್ಮಾನ. ಅನೇಕರು ಒಂದು ಮಾತಲ್ಲಿ ಹೇಳಬೇಕಂದ್ರೆ ಅವರ ಜೀವಿತದಲ್ಲಿ ಚಂಚಲತೆ ಅಧಿಕವಾಗಿ ಇರುತ್ತದೆ. ಚಂಚಲವುಳ್ಳ ಅನುಭವ ಅನೇಕ ಇರುತ್ತದೆ. ಆದರೆ ಭಕ್ತನು ಹೇಳುತ್ತಾನೆ, ದೇವ, ನಾನು ನಿನ್ನ ಹತ್ತಿರಕ್ಕೆ ಬರುವಾಗ, ನಿನ್ನನ್ನು ದೇವರಾಗಿ ಗುರುತಿಸುವಾಗ, ನಿನ್ನನ್ನು ನನ್ನ ಅರಸನಾಗಿ ಸ್ವೀಕರಿಸುವಾಗ ನೀವು ಮಾಡಿದ ಕೆಲಸ ಏನೆಂದರೆ ನನ್ನ ಮೇಲೆ ಕೃಪೆಯಿಂದ ನನ್ನ ಬೆಟ್ಟವನ್ನು ಸ್ಥಿರಪಡಿಸಿದ್ದೀರಾ. ಅಲ್ಲಿ ಕೃಪೆ ಎನ್ನುವಂಥ ಮಾತು ಬರೆಯಲ್ಪಟ್ಟಿದೆ ಕನ್ನಡ ಭಾಷೆಯಲ್ಲಿ. ಅದನ್ನು ಇಂಗ್ಲಿಷಲ್ಲಿ ಫೇವರ್ ಎಂಬುದಾಗಿ ಉಪಯೋಗಿಸಿದ್ದಾರೆ. ಇಬ್ರಿಯ ಭಾಷೆಯಲ್ಲಿ ರಾಕ್ಸನ್ ಎಂಬುದಾಗಿ ಉಪಯೋಗಿಸಿದ್ದಾರೆ. ಅದರ ಅರ್ಥ ಏನೆಂದರೆ ಡಿಲೈಟ್ ಅಂಡ್ ಫೇವರ್. ದೇವರು ನಮ್ಮಲ್ಲಿ ಆನಂದಿಸಿದ್ದಾರಂತೆ. ಆತನು ನಮ್ಮ ವಿಷಯದಲ್ಲಿ ದಯೆಯುಳ್ಳವನಾಗಿ ಇದ್ದಾನೆ. ಬಹುಶಃ ನಿನ್ನನ್ನು ನೋಡಿ ಯಾರು ಕೂಡ ದಯೆಯನ್ನು ಹೊಂದಿಲ್ಲವೇನೋ. ಎಲ್ಲರೂ ಕೂಡ ನಿನ್ನ ವಿಷಯದಲ್ಲಿ ದೂರವಾಗಿ ಇರಬಹುದೇನೋ. ಎಲ್ಲರೂ ನಿನ್ನ ಕುರಿತಾಗಿ ಕೋಪದಿಂದ ಇದ್ದಾರೇನೋ. ಆದರೆ ನಿನ್ನ ದೇವರು, ನಿನಗೋಸ್ಕರವಾಗಿ ಪ್ರಾಣ ಕೊಟ್ಟಂತಹ ದೇವರು, ಮರಣವನ್ನು ಜಯಿಸಿ ಪುನಃ ಎದ್ದಂತಹ ಮೃತ್ಯುಂಜಯನಾದ ದೇವರು, ನಿನ್ನ ವಿಷಯದಲ್ಲಿ ದಯೆಯುಳ್ಳ ದೇವರು. ನಿನ್ನ ಹಿಂದಿನ ಜೀವಿತ ಭಯಂಕರವಾಗಿರಬಹುದು, ಇಲ್ಲ ಎಂದು ಹೇಳುತ್ತಿಲ್ಲ. ನೀನು ಬಹಳ ಪಾಪ ಮಾಡಿರಬಹುದು, ಅಪರಾಧ ಮಾಡಿರಬಹುದು. ಆದರೆ ಪಶ್ಚಾತ್ತಾಪದಿಂದ ದೇವರ ಸನ್ನಿಧಿಗೆ ಬರುವಾಗ, ನಿನ್ನ ಜೀವಿತವನ್ನು ಆತನ ಕರದಲ್ಲಿ ಒಪ್ಪಿಸಿಕೊಡುವಾಗ, ದೇವರೇ, ನನ್ನ ಇಷ್ಟವಲ್ಲ ನಿನ್ನ ಇಷ್ಟವೇ ನನ್ನ ಜೀವಿತದಲ್ಲಿ ನೆರವೇರಬೇಕೆಂದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ಆತನ ದಯೆ ಹಾಗೂ ಆತನ ವಾತ್ಸಲ್ಯ ನಿನ್ನ ಮೇಲೆ ಸುರಿಸಲ್ಪಡುತ್ತದೆ. ಆತನು ದಯೆಯುಳ್ಳ ದೇವರಾಗಿರುವುದರಿಂದ ನಿನ್ನನ್ನು, ನಿನ್ನ ಜೀವಿತವನ್ನು ಸ್ಥಿರಪಡಿಸುವಂತಹ ದೇವರು. ಸ್ಥಿರತೆ ಎನ್ನುವಂತಹ ಕಡೆ ಅಮಾದ್ ಎಂಬುದಾಗಿ ಇಬ್ರಿಯ ಭಾಷೆಯಲ್ಲಿ ಇರುತ್ತದೆ. ಅದರ ಅರ್ಥ ಎಸ್ಟಾಬ್ಲಿಷ್ ಮಾಡುವಂಥದ್ದು.
ದೇವರು ನಮ್ಮನ್ನು ಎಸ್ಟಾಬ್ಲಿಷ್ ಮಾಡುತ್ತಾರೆ. ನಿಮ್ಮನ್ನು ಸ್ಥಿರಪಡಿಸುವಂತಹ ದೇವರು. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅಲ್ಲಿ ಅನೇಕರು ಸಾಕ್ಷಿ ಹೇಳುತ್ತಾ ಇರುತ್ತಾರೆ. ಪ್ರತಿ ಭಾನುವಾರ ನಿಮ್ಮಲ್ಲಿ ಅನೇಕರು ಲೈವ್ ಅಲ್ಲಿ ಭಾಗವಹಿಸುವವರಿದ್ದೀರಾ. ಸಾವಿರಾರು ಮಂದಿ ದೇವರನ್ನು ಆರಾಧಿಸುವುದಕ್ಕೆ ಬರುವಾಗ ನಾನು ಕೆಲವರೊಂದಿಗೆ ವೈಯಕ್ತಿಕವಾಗಿ ಮಾತನಾಡುತ್ತೇನೆ. ದೇವರು ನಿಮ್ಮ ಜೀವಿತದಲ್ಲಿ ಎಂತಹ ಒಳಿತನ್ನು ಮಾಡಿದ್ದಾರೆ. ಕರ್ತನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟ ನಂತರ ದೇವರು ನಿಮ್ಮ ಜೀವಿತದಲ್ಲಿ ಎಂತಹ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ ಎಂಬುದಾಗಿ ಕೇಳುವಾಗ ಅನೇಕರು ಹೇಳುವಂತಹ ಸಾಕ್ಷಿ ಏನು ಗೊತ್ತಾ? ಅಯ್ಯ, ಹಿಂದೆ ನಮ್ಮ ಜೀವಿತವು ಅಸ್ಥಿರವಾಗಿ ಇತ್ತು, ಕುಟುಂಬ ಜೀವಿತದಲ್ಲಿ ಅಸ್ಥಿರವಾದ ಅನುಭವ ಇತ್ತು. ಆದರೆ ಈ ದಿನದಲ್ಲಿ ದೇವರಿಗೆ ಒಪ್ಪಿಸಿಕೊಟ್ಟ ನಂತರ ದೇವರು ನಮ್ಮನ್ನು ಸ್ಥಿರಪಡಿಸಿದ್ದಾರೆ, ನಮ್ಮನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಎಷ್ಟು ಉನ್ನತನಾದ ದೇವರು! ನಿಮ್ಮ ಮುಖವನ್ನು ನನ್ನಿಂದ ಮರೆಮಾಡಿಕೊಂಡಾಗ ನಾನು ಕಳವಳಗೊಂಡೆನು. ದೇವರು ತನ್ನ ಮುಖವನ್ನು ನಮಗೆ ತೋರಿಸದೆ ಹೋದರೆ, ದೇವರು ತನ್ನ ಮುಖವನ್ನು ನಮ್ಮಿಂದ ಮರೆ ಮಾಡಿದರೆ ಮನುಷ್ಯನಿಗೆ ಉಳಿಯುವಂಥದ್ದು ಆತಂಕ, ಕಳವಳವೇ. ಆದರೆ ದೇವರು ತನ್ನ ಮುಖ ಕಾಂತಿಯನ್ನು ನಮ್ಮ ಮೇಲೆ ಉದಯಿಸುವಂತೆ ಮಾಡುವಾಗ ನಾವು ಕಳವಳಗೊಳ್ಳುವುದಿಲ್ಲ. ಆಮೇನ್. ನಾವು ಭಯಪಡುವುದಿಲ್ಲ, ಆತಂಕಕ್ಕೆ ಒಳಗಾಗುವುದಿಲ್ಲ. ಕಷ್ಟವು ಬರಬಹುದು, ಬಿರುಗಾಳಿಯಂತೆ ಪ್ರತಿಕೂಲತೆಯು ಕೆಲವು ಸಾರಿ ಬರಬಹುದು, ಮಳೆಯಂತೆ ನಮ್ಮ ಜೀವಿತದಲ್ಲಿ ಸಮಸ್ಯೆಯೂ ಬರಬಹುದು. ಆದರೆ ದೇವರ ಮುಖವು ನಮ್ಮ ಕಡೆಗೆ ತಿರುಗಿಸಲ್ಪಟ್ಟಿದೆ. ಆದ್ದರಿಂದಲೇ ಕಳವಳವಿಲ್ಲದೆ ಧೈರ್ಯವಾಗಿದ್ದೇವೆ. ದೇವರ ಕೃಪೆಯಲ್ಲಿ ನಾವು ಬೆಳೆಯುತ್ತಿದ್ದೇವೆ. ಭಕ್ತನಾದ ದಾವಿದನ ಜೀವಿತದಲ್ಲಿ ಅನೇಕ ಸಾರಿ ವಿಷಯ ರುಜುವಾಗಿದೆ. ಎಷ್ಟೋ ಜನ ಶತ್ರುಗಳು ದಾವಿದನ ಸುತ್ತಲೂ ಆವರಿಸಿ ಹತ ಮಾಡಬೇಕೆಂದು ಪ್ರಯತ್ನ ಪಟ್ಟರು. ನಾನು ಭಯಪಡುವುದಿಲ್ಲ ಎಂಬುದಾಗಿ ಯಾಕೆ ಹೇಳಿದ ಗೊತ್ತಾ? ದಾವಿದನು ದೇವರ ಮುಖವನ್ನು ದೃಷ್ಟಿಸುವವನಾಗಿದ್ದ. ಆದ್ದರಿಂದಲೇ ದೇವರ ಮಕ್ಕಳೇ, ದೇವರು ನಿಮ್ಮನ್ನು ಸ್ಥಿರಪಡಿಸುವ ಆತನು, ಆತನು ನಿಮ್ಮನ್ನು ಎಸ್ಟಾಬ್ಲಿಷ್ ಮಾಡುವ ಆತನು, ನಿನ್ನ ಮೇಲೆ ತನ್ನ ದಯೆಯನ್ನು, ತನ್ನ ಫೇವರನ್ನು ಆತನು ಸುರಿಸುವಂತಹ ದೇವರು, ಆತನು ನಿನ್ನನ್ನು ಬಲಪಡಿಸುವಂತಹ ದೇವರು. ಆದ್ದರಿಂದ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡಿರಿ. ದೊಡ್ಡ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೆಯುತ್ತದೆ. ಅನುದಿನವೂ ಕೂಡ ದೇವರನ್ನು ಮಹಿಮೆ ಪಡಿಸುತ್ತಾ, ಆತನನ್ನು ಘನಪಡಿಸುತ್ತಾ ಜೀವಿಸಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿರಿ. ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ತಂದೆ, ನೀವು ದಯೆಯುಳ್ಳ ದೇವರು, ಅದಕ್ಕಾಗಿ ನಿಮಗೆ ವಂದನೆ. ನಮ್ಮ ಜೀವಿತವನ್ನು ಸ್ಥಿರಪಡಿಸುವಂತಹ ದೇವರು, ಅದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ದೇವ, ನಿಮ್ಮ ಹಾಗೆ ನಮ್ಮ ಜೀವಿತವನ್ನು ಯಾರು ಸ್ಥಿರಪಡಿಸುವುದಕ್ಕೆ ಆಗುವುದಿಲ್ಲ. ನಿಮ್ಮ ವಾಕ್ಯವು ನಮ್ಮ ಜೀವಿತವನ್ನು ಕಟ್ಟುವಂತದ್ದಾಗಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೆ, ಇನ್ನೂ ನಮ್ಮ ಪ್ರಿಯರು ಯಾರ್ಯಾರು ಭಯಂಕರವಾದ ಪರಿಸ್ಥಿತಿಯಲ್ಲಿದ್ದಾರೋ, ಅಸ್ಥಿರವಾದ ಅನುಭವದಲ್ಲಿದ್ದಾರೋ, ಅಸ್ಥಿರತೆಯಲ್ಲಿ ಇದ್ದಾರೋ, ಅವರೆಲ್ಲರನ್ನು ಕೂಡ ನೀವೇ ಮುಟ್ಟಿ ಸ್ಪರ್ಶಿಸಿ ನಿಮ್ಮ ಆತ್ಮದ ಮೂಲಕವಾಗಿ ದೇವರೇ ಅವರನ್ನು ಸಂಧಿಸಿ ಸ್ಥಿರತೆಯಲ್ಲಿ ನಡೆಸಬೇಕೆಂದು ಕೋರುತ್ತೇವೆ. ಅದರ ಮೂಲಕ ಅವರು ನಿಮ್ಮ ಕೃಪೆಯಲ್ಲಿ ಬೆಳೆಯುವುದಕ್ಕೆ ಸಹಾಯ ಮಾಡಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಈ ವಾಗ್ದಾನ ಸಂದೇಶದ ಮೂಲಕವಾಗಿ ನಮ್ಮ ಪ್ರಿಯರನ್ನು ಬಲಪಡಿಸಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆಯನ್ನು ನೀಡಿರಿ. ಆರ್ಥಿಕವಾಗಿ ಯಾರು ಸಂಕಷ್ಟದಲ್ಲಿದ್ದಾರೋ, ಸಮಸ್ಯೆಯನ್ನು ಎದುರಿಸುತ್ತಾ ಇದ್ದಾರೋ ದೇವ, ಅವರೆಲ್ಲರ ಕರಗಳನ್ನು ನೀವೇ ಬಲಪಡಿಸಿ ದೇವರೇ ಒಳಿತಿನಿಂದ ತುಂಬಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್. God bless you, dear friends. Have a wonderful and blessed day.